ಬೆಂಗಳೂರಿನಲ್ಲಿ ಪತ್ನಿ ಮೇಲೆನೆ ಮಗು ಮಾರಾಟದ ಆರೋಪ ಕೇಳಿಬಂದಿದೆ. 2 ವರ್ಷದ 3ನೇ ಗಂಡು ಮಗುವನ್ನ ಮಾರಾಟ ಮಾಡಿರುವುದಾಗಿ ದೂರು ಕೊಡಲಾಗಿದೆ. ಬೇರಾರು ಅಲ್ಲ, ತಾಯಿಯೇ ಮಗುವನ್ನ ಮಾರಾಟ ಮಾಡಿದ್ದಾಳೆ ಅನ್ನುವಂತ ಗಂಭೀರ ಆರೋಪ. ಹದಿನಾರು ವರ್ಷಗಳ ಹಿಂದೆ ದೀಪಿಕಾ ಮತ್ತು ರವಿ ಬಾಬು ಇಬ್ರು ಕೂಡ ಮದುವೆ ಆಗಿದ್ರು. ಫುಟ್ಬಾಲ್ ಕೋಚ್ ಆಗಿದ್ದಂತ ರವಿ ಬಾಬು ದಂಪತಿಗೆ 3 ಮಕ್ಕಳು. ಸಣ್ಣ ಪುಟ್ಟ ವಿಚಾರಕ್ಕೆ ಆಗಾಗ ಜಗಳ ಆಡ್ತಾ ಇದ್ರಂತೆ ದಂಪತಿ. ಸದ್ಯ 2 ಮಕ್ಕಳನ್ನ ಬಿಟ್ಟು 3ನೇ ಮಗು ಜೊತೆ ದೀಪಿಕಾ ನಾಪತ್ತೆ ಆಗ್ಬಿಟ್ಟಿದ್ದಾರೆ. ಧನಲಕ್ಷ್ಮಿ ಎಂಬುವರ ಮಾತನ್ನ ಕೇಳಿ ಪತ್ನಿ ಮಗು ಮಾರಾಟಕ್ಕೆ ನಿರ್ಧಾರ ಮಾಡಿದ್ದಾಳೆ ಅನ್ನೋದು ಗಂಡನ ಆರೋಪ. 5 ಲಕ್ಷಕ್ಕೆ ಮಗು ಮಾರಾಟ ಮಾಡ್ತೀನಿ ಅಂತ ಹೇಳಿದ್ಲಂತೆ ಈ ದೀಪಿಕಾಳ ತಾಯಿ ಲತಾ ಕೂಡ ಮಗು ಮಾರಾಟಕ್ಕೆ ಸಾಥ್ ಕೊಟ್ಟಿದ್ದಾಳೆ ಅನ್ನೋ ಆರೋಪ ಇದೆ. ಹೀಗಾಗಿ ಮೆಜೆಸ್ಟಿಕ್ ನಲ್ಲಿ 2 ಗಂಡು ಮಕ್ಕಳನ್ನ ಬಿಟ್ಟು ದೀಪಿಕಾ ಎಸ್ಕೇಪ್ ಆಗ್ಬಿಟ್ಟಿದ್ದಾಳಂತೆ. ಈ ಹಿಂದೆ ಕೂಡ ದೀಪಿಕಾಳನ್ನ ಕರ್ಕೊಂಡು ಹೋಗಿದ್ದಂತ ಆಕೆಯ ತಾಯಿಯನ್ನ ಕಳಿಸುವಂತೆ ಕೇಳೋದಕ್ಕೆ ಹೋಗಿದ್ದ 2 ಗಂಡು ಮಕ್ಕಳು. ಈ ವೇಳೆ ಧನಲಕ್ಷ್ಮಿ ಎಂಬಾಕೆ ತಾಯಿಯನ್ನ ಕಳಿಸೋದಿಲ್ಲ ಅಂತ ಗಲಾಟೆ ಮಾಡಿದ್ಲಂತೆ. ಈ ಸಂಬಂಧ ವಿವೇಕನಗರ ಠಾಣೆಗೆ ನಾಪತ್ತೆ ದೂರನ್ನ ಕೊಟ್ಟಿದ್ದಾರೆ ಪತಿ ರವಿ ಬಾಬು. ಅದೇ ನಮ್ಮ ಹೆಂಡತಿ ಹೆಸರು ದೀಪಿಕಾ ಅಂತ, ನನ್ನ ಹೆಸರು ರವಿ ಬಾಬು ಅಂತ. ನಮ್ಮ ದೊಡ್ಡ ಮಗ ಹೆಸರು ಸಾಯಿರಾಮು ಭರತ್. ನನಗೆ ಒಂದು ಚಿಕ್ಕ ಪಾಪು 2.5 years. ಸೊ ನಮ್ಮ ಹೆಂಡತಿ 14ನೇ ತಾರೀಕು ಮನೆ ಬಿಟ್ಟು ರಾತ್ರಿ 1 ಗಂಟೆಗೆ ಮಗುನ ಎತ್ಕೊಂಡು ಹೋಗ್ಬಿಟ್ಟು ಒಂದು ದಿನ ಅವ್ರು ಬಂದೇ ಇಲ್ಲ ಮನೆಗೆ. ಮಾರನೇ ದಿನ ನಾನು ಹೋಗಿ ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ದೆ, ಬಟ್ ಅವರು ಕಂಪ್ಲೇಂಟ್ ತಗೊಂಡಿಲ್ಲ. ನಂದು ಹೋಗಪ್ಪ ಜಗಳ ಮಾಡ್ಕೊಂಡಿದ್ದಾರೆ ಬರ್ತಾರೆ ಅಂತ ಕಳಿಸ್ಬಿಟ್ರು ಪೊಲೀಸವರು 2 ದಿನದಿಂದ. ನಾವು 10 ದಿನದಿಂದ ಮೆಜೆಸ್ಟಿಕಲ್ಲಿ ನಮ್ಮ 3 ಮಕ್ಕಳನ್ನ ಕರ್ಕೊಂಡೋಗಿ ರಾತ್ರಿ 3:30ಗೆ ಮಲಗಿಸ್ಬಿಟ್ಟು ಜೋಬಲ್ಲಿ 100 ರೂಪಾಯಿ ಇಟ್ಬಿಟ್ಟು ಪಾಪುನ ಮಾತ್ರ ಎತ್ಕೊಂಡು ಹೋಗ್ಬಿಟ್ಟಿದೆ ಸರ್. ನಾವು 10 ದಿನದಿಂದ ಹುಡುಕ್ತಾ ಇರುವಾಗ ನಮಗೆ ಒಂದು ನಂಬರ್ ಸಿಕ್ಕಿತ್ತು. ಆ ನಂಬರಿಂದ ನಾವು ದಿನ ಟ್ರೈ ಮಾಡುವಾಗ ಯಾರು ಎತ್ತಿಲ್ಲ. ಆ ನಂಬರ್ ಬಂದು ಅವ್ರ ತಾಯಿದು. ನಮಗೆ 16 ವರ್ಷ ಆಯ್ತು ಮದುವೆ ಆಗಿ. ಅವ್ರ ತಾಯಿ ಸರಿ ಇಲ್ಲ ಅಂತ ನಾನು